ನೈಟ್ ನೆನೆ ಹಾಕಿದ್ರಲ್ವಾ ಅದಕ್ಕೆ. ಚೆನ್ನಾಗಿ ಬೆಂದಿದೆ. ಏನು ಕೊಬ್ಬರಿ ಸೊಪ್ಪು ಮತ್ತೆ ಧನಿಯಾ ಪುಡಿ ಹಾಕ್ಬೇಕು, ಜೀರಿಗೆ ಪುಡಿ ಹಾಕ್ಬೇಕು. ಇದ್ರಾಗೆ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಉರಿಬೇಕು ಚೆನ್ನಾಗಿ. ಆಮೇಲೆ ಒಗ್ಗರಣೆ ಕೊಟ್ಟು ಹುರಿದು ಅದ್ರಾಗ ಅದರಲ್ಲೇ ಉರಿಬೇಕು. ಇದೇನು ಧನಿಯಾ ಪುಡಿ, ಧನಿಯಾ ಪುಡಿ 1 ಸ್ಪೂನ್. ಇದು ಚಿಲ್ಲಿ ಪೌಡರ್, ಖಾರ ಜಾಸ್ತಿ ಬೇಡ. ಈರುಳ್ಳಿ ಒಂದು ಹಾಕ್ಬೇಕಾ? ಒಂದು ಹಾಕ್ಬೇಕು. ಒಗ್ಗರಣೆಗೆ ಈಗೇನು ಹಾಕಂಗಿಲ್ಲ, ಇದಕ್ಕೆ ಹಾಕ್ಬೇಕಾಯ್ತು ಸ್ವಲ್ಪ. ಮಿಕ್ಸಿ ಇಷ್ಟೇ ಮಾಡೋದ? ಅಷ್ಟೇ. ಜೀರಿಗೆ ಪುಡಿ ಹಾಕಿ, ಟೊಮಾಟೊ ಹಾಕಂಗಿಲ್ಲ? ಟೊಮಾಟೊ ಅರ್ಧನೂ ಇಲ್ಲ, ಇದು ಹಾಕಿ ಇನ್ನೂ ಹಾಕಿಲ್ಲ. ಮತ್ತೆ ಬೇಕು ಈಗ. ಅದು 5 ರೂಪಾಯಿ ಟೊಮಾಟ. ಈಗೆಲ್ಲ ಕಡಿಮೆ ಆಗಿದೆ ರೇಟ್. ಅರ್ಧ ಸಾಕಾ? ಇಲ್ಲ, ಚಿಕ್ಕದಾಗಿದೆ. ಒಂದು ಹಾಕ್ಬಿಡು, ಚಿಕ್ಕದಿದೆ ಅಲ್ಲ. ಸ್ವಲ್ಪ ಚಕ್ಕೆ ಲವಂಗ ಹಂಗೆ ಹಾಕದ? ಒಂದು ಹಾಕ? ಹಂಗೆ ಹಾಕೋದು. ಹಾಕಿ ಮಿಕ್ಸಿ ಮಾಡೋದು. ಸಾಕಾ? ಸಾಕು. ಲವಂಗ 2 ಹಾಕ್ತೀಯಾ? ಸಾಲ್ಟ್ ಹಾಕ್ತೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದರೆ ಹಾಕಬೇಕು. ಇದೇನು ಖಾರಕ್ಕೆ ಹಾಕಂಗಿಲ್ಲ ಸಾಲ್ಟ್. ಕೊತ್ತಂಬರಿ ಹಾಕಿದ? ನೀರೇನು ಹಾಕೋದು ಬೇಡ? ಟೊಮಾಟೊ ಹಾಕಿದ್ದಿಲ್ಲ. ಟೊಮೆಟೊ ಆಯ್ತಾ? ಸಣ್ಣಗಿನ ಸ್ವಲ್ಪ ಹಾಕ್ಬೇಕು. ಆಯ್ತಾ? ಸಣ್ಣ ತೆಗಿಯೋದು. ಸಣ್ಣ. ಈಗ ಬಾಣಲೆ ಇಡಬೇಕಾ? ಆಯಿಲ್ ಹಾಕಿ. ಅದೇನು ಕರಿಬೇವಿನ ಕೊತ್ತಂಬರಿ ಸೊಪ್ಪು ಹಂಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿ ಆಮೇಲೆ ಇದನ್ನು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನೋಡಿ, ರಾಜ್ಮಾ ಮಸಾಲ ಮಾಡೋಕ್ಕೆ ಒಂದು ಬಾಣಲೆ ಇಟ್ಟಿದ್ದೀವಿ. ಅದಕ್ಕೆ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಇದಕ್ಕೆ ಹಾಕಿ ಫ್ರೈ ಮಾಡಬೇಕು. ನೋಡಿ, ಎಣ್ಣೆ ಕಾಯ್ತಾ ಇದೆ. ಈಗ ನೋಡಿ, ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವು ಕೂಡ ಹಾಕಬೇಕು ಒಗ್ಗರಣೆಗೆ. ಒಗ್ಗರಣೆ ಅಂದರೆ ಜೀರಿಗೆ ಸಾಸಿವೆ ಒಗ್ಗರಣೆ ಕೊಡಬಾರ್ದು, ಬರೀ ಈರುಳ್ಳಿ ಮಾತ್ರ. ಕರಿಬೇವು ಹಾಕಿದ್ದೀವಿ. ಈಗ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನೋಡಿ, 1 ಸ್ಪೂನ್ ಆದರೆ ಸಾಕು. ಚಿಕ್ಕ ಸ್ಪೂನಿಂದ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಘಮ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಈ ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ, ಇದನ್ನು ಬಾಣಲೆಗೆ ಹಾಕಬೇಕು. ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಹಾಕ್ತಾಯಿದ್ದೀವಿ. ಮಿಕ್ಸಿ ಮಾಡಿದ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀವಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ, ಅದೇ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ಗ್ರೇವಿ ಥರ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು ಒಂದು 5 ನಿಮಿಷ.
ಮುಚ್ಚಳ ಮುಚ್ಚಿಟ್ಟು ಕುದಿಸ್ಬೇಕು. ಕುದ್ದ ನಂತರ ಆಮೇಲೆ ರಾಜ್ಮಾ ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಸಾಲೆ ಹಾಕಿ ಸ್ವಲ್ಪ ಮಸಾಲೆ ಹಸಿ ಹೋಗಬೇಕು, ಸ್ವಲ್ಪ ಘಮ ವಾಸನೆ ಬರಬೇಕು ಚೆನ್ನಾಗಿ. ಈಗ ಮಸಾಲೆ ವಾಸನೆ ಚೆನ್ನಾಗಿ ಬರ್ತಾ ಇದೆ. ಈಗ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ಹಾಗೆ ಕಡಲೆಕಾಳು ಇದ್ದು ತಿಂತಾ ಇದ್ದೆ ಹಾಗೆ ಸ್ವಲ್ಪ. ನೋಡಿ ಈಗ ನೀರು ಹಾಕ್ತಾಯಿದ್ದೀವಿ ಇದಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಆಗಿದೆ. ಈಗ ನೀರು ಹಾಕಿದ್ದೀವಿ ನೋಡಿ. ಸುಮಾರು 1 ಗ್ಲಾಸ್ನಷ್ಟು ನೀರು ಹಾಕಿದೆ. ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು, ಮುಚ್ಚಳ ಮುಚ್ಚಿಟ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಕುದಿ ಬಂದಿದೆಯಲ್ಲ, ಈಗ ನಂತರ ಈಗ ಕುದಿಸಿಟ್ಟಿರ್ತೀವಲ್ಲ ರಾಜ್ಮಾ, ಅದನ್ನು ಹಾಕಬೇಕು. ರಾಜ್ಮಾನ ರಾತ್ರಿಯೇ ನೆನೆ ಇಟ್ಟಿರಬೇಕು. ಬೆಳಗ್ಗೆ 3 ವಿಸಿಲ್ ತೊಗೋಬೇಕು, ಅಂದರೆ ಚೆನ್ನಾಗಿ ಕುದಿಯುತ್ತೆ. ಈಗ ನೋಡಿ ಕುದಿಸಿಟ್ಟಿರುವಂಥ ರಾಜ್ಮಾ ಹಾಕ್ತೀವಿ ಈಗ ಸ್ವಲ್ಪ ಹೊತ್ತಿಗೆ. ಈಗ ನೋಡಿ ಕುದೀತಾ ಇತ್ತಲ್ಲ, ಇದಕ್ಕೆ ರಾಜ್ಮಾ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ಖಾರ ಹಾಕಬಾರ್ದು, ಒಂದು ಅರ್ಧ ಸ್ಪೂನ್ ಖಾರ ಹಾಕಿದರೆ ಸಾಕು. ಸಾಲ್ಟ್ ಕೂಡ ಆಗಲೇ ಹಾಕಿದ್ದೀವಿ ರುಚಿಗೆ ತಕ್ಕಷ್ಟು ಇದರಲ್ಲಿ. ನೋಡಿ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಸಿಂಪಲ್ ರೆಸಿಪಿ ವಿಡಿಯೋವನ್ನು ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್.